ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತಾದ್ಯಂತ ಇರುವ 21,413 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಪೋಸ್ಟ್ ಇಲಾಖೆಯಲ್ಲಿ GDS ಏನು ಹುದ್ದೆಗಳಿದೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಕರ್ನಾಟಕ ಸರ್ಕಲ್ಗೆ ಸಂಬಂಧಿಸಿದ 1135 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 4ನೇ ಲಿಸ್ಟನ್ನು ಬಿಟ್ಟಿದ್ದಾರೆ. ಹಾಗಿದ್ರೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಆಯ್ಕೆಯಾಗಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 300 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಈ ನೋಟ್ಸನ್ನು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿ, ಇದು 300 ಬೇಡ, ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ನೀಡ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಬರ್ತಾವೆ ರೀ. ಸ್ನೇಹಿತರೆ, ನಿಮ್ಮದು ಎಕ್ಸಾಮ್ ಬಂದು ಆಲ್ಮೋಸ್ಟ್ ಎಲ್ಲ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಇರ್ತದೆ. ಆದಷ್ಟು ಎಲ್ಲರೂ ಕೂಡ ಆಗಸ್ಟ್ ಅಂತೂ ಆಗಲ್ಲ ರೀ, ಫಿಕ್ಸ್ ಸೆಪ್ಟೆಂಬರ್ದಾಗ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಸರಿಯಾಗಿ ಎಲ್ಲರೂ ಸ್ಟಡಿ ಮಾಡಿರಿ. ಈ ಸರಿ ಪಕ್ಕಾ ಸೆಲೆಕ್ಷನ್ ಆಗ್ತದೆ. ಪೋಸ್ಟ್ ಕೂಡ 32,000 ಪ್ಲಸ್ ಅದಾವೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ಈ ಸಾರಿ ಜಾಬ್ ಮಾಡ್ಕೋತೀನಿ ಅನ್ನೋರು ಮಾತ್ರ. ಓಕೆ, ಆಲ್ ದ ಬೆಸ್ಟ್. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಅಫಿಷಿಯಲ್ ಆಗಿ ಬಂದ ಕರ್ನಾಟಕ ಸರ್ಕಲ್ಗೆ ಸಂಬಂಧಿಸಿದಂತೆ 4ನೇ ಲಿಸ್ಟ್ ಆಗಿರ್ತದೆ. ಈ ಅಂಥ ಅಭ್ಯರ್ಥಿಗಳು, ಈ ಲಿಸ್ಟಲ್ಲಿ ಇರೋ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು 1/7/2025 ಒಳಗಡೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸ್ಬೇಕು. ಇಲ್ಲಾಂದ್ರೆ ಮತ್ತೆ ನಿಮ್ಮದು ಫೇಲ್ ಅಂತ ಬರ್ತದೆ. ತಿಳಿತಲ್ಲ, ಇಲ್ಲಿ ಆಯ್ಕೆ ಆಗಿರೋರು ಮಾತ್ರ ರೀ, ಉಳಿದ ಅಭ್ಯರ್ಥಿಗಳದ್ದೇನಿರಲ್ಲ. ಈಗ ನಾನು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಸ್ಕ್ರೋಲನ್ನು ಮಾಡ್ತಾ ಹೋಗ್ತೀನಿ. ನೀವೇನಾದರೂ ಈ ಲಿಸ್ಟಲ್ಲಿ ನಿಮ್ಮದು ಕೂಡ ಹೆಸರಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ಕೋರು ಪ್ಲಸ್ ಇದ್ರ ಜೊತೆಗೆ ನೀವು ಹಾಕಿದ ಡಿಸ್ಟಿಕ್ಕನ್ನು ಕೂಡ ನೀವಿಲ್ಲಿ ಮೆನ್ಷನನ್ನು ಮಾಡಿ. ಇದು ಒಂದು ನಮ್ಮದು ಸ್ಮಾಲ್ ರಿಕ್ವೆಸ್ಟು. ತಿಳಿತಲ್ಲ ಸ್ನೇಹಿತರೆ, ಬನ್ನಿ ಹಾಗಿದ್ರೆ ಬಾಗಲಕೋಟೆಗೆ ನೋಡೋಣ. ಬಾಗಲಕೋಟೆಯಲ್ಲಿ 98ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡವರು ಆಯ್ಕೆಯಾಗಿರ್ತಾರೆ. ಯಾಕಂದರೆ ಇದು ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಅದೇ ರೀತಿಯಲ್ಲಿ ವಿಜಯಪುರ, ಏನಿಲ್ಲ ಉತ್ತರ ಕರ್ನಾಟಕದ ಭಾಗಗಳೇನು ಬರ್ತಲ್ಲ, ಸ್ವಲ್ಪ ಕಟಪ್ ಜಾಸ್ತಿ ನಿಲ್ತದೆ. ಅದರಲ್ಲೂ ಬಾಗಲಕೋಟೆ, ಬೆಳಗಾವಿ ಹೈಯೆಸ್ಟು. ಹಾಗೆ ಬಳ್ಳಾರಿ ಕೂಡ 98, ಬೆಂಗಳೂರು ಡಿವಿಷನ್ಗೆ ಬೆಳಗಾವಿಗೆ 98, ಇನ್ನು ಬೆಂಗಳೂರು ಇಷ್ಟಿಗೆ 96 ಸಮಥಿಂಗ್ ಎಲ್ಲ ಬಂದಿರ್ತದೆ. ನೋಡ್ಕೋಬೋದು. ನೀವೊಂದು ಹೆಸರಿತ್ತಂದ್ರೆ ನೋಡ್ಕೊರಿ. ಇನ್ನು ನೆಕ್ಸ್ಟ್ ಬೆಂಗಳೂರು ಸೌತಲ್ಲಿ ಕೂಡ 96 ಪ್ಲಸ್ಸು. ಇನ್ನು ನೆಕ್ಸ್ಟ್ ವೆಸ್ಟಲ್ಲಿ ಕೂಡ 96, 97 ಈ ರೀತಿ ಬಂದಿರ್ತದೆ. ಇನ್ನು ನೆಕ್ಸ್ಟ್ ಬೀದರಲ್ಲಿ ಕೂಡ 97 ಪ್ಲಸ್ಸು. ಇನ್ನು ಚನ್ನಪಟ್ಟಣ 96 ಆಲ್ಮೋಸ್ಟ್ ಎಲ್ಲ 96 ಇದೆ. ಚಿಕ್ಕಮಗಳೂರು 96, 97, 96, 95 ಕೂಡ ಇರ್ತದೆ ಇಲ್ಲಿ. ಇದು 95. ನೆಕ್ಸ್ಟ್ 98 ಚಿಕ್ಕೋಡಿ, ಚಿತ್ರದುರ್ಗ 98, ದಾವಣಗೆರೆ 97 ಇರ್ತದೆ. 97, 96, 97 ಲಾಸ್ಟು. ಇನ್ನು ಧಾರವಾಡ 98 ಪ್ಲಸ್ ರೀ. ನೆಕ್ಸ್ಟ್ ಗದಗ ಕೂಡ 97, ಹಾಸನ 97 ಇರ್ತದೆ ಆಲ್ಮೋಸ್ಟ್ ಎಲ್ಲ. ಹಾವೇರಿನೂ ಕೂಡ 97, 98 ಇದೆ. ಕಲಬುರಗಿ ಕೂಡ 97. ಸ್ನೇಹಿತರೆ, ಇದು ಬರ್ತಾ ಇರೋದು ಈಗ 4ನೇ ಲಿಸ್ಟು. 4ನೇ ಲಿಸ್ಟಲ್ಲೂ ಕೂಡ ಈಗ ಆಲ್ರೆಡಿ 100 ಅಭ್ಯರ್ಥಿಗಳನ್ನು ದಾಟಿದ್ವಿ ರೀ. ಹಾಗಿದ್ದರೆ ಇರೋದು 1135 ಹುದ್ದೆ. 4ನೇ ಲಿಸ್ಟ್ ಆದರೂ ಕೂಡ ಇಷ್ಟು ಜನ ಬಂದಿದ್ದಾರೆ ಅಂದರೆ ತಿಳ್ಕೊರಿ ನೀವು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ವೆರಿ ಸ್ಟ್ರಿಕ್ಟಾಗಿ ನಡೀತದೆ. ತಿಳಿತಲ್ಲ, ಕರೆಕ್ಟ್ ಡಾಕ್ಯುಮೆಂಟ್ಸ್ ಇರ್ಬೇಕು ರೀ. ಇಲ್ಲಾಂದ್ರೆ ಒಂದು ಬೆಸ್ಟ್ ರೆಕಮೆಂಡ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ 70ಕ್ಕಿಂತ ಕಡಿಮೆ ಇರೋರು, 90ಕ್ಕಿಂತ ಕಡಿಮೆ ಇರೋರು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ನಿರೀಕ್ಷೆಗಳನ್ನು ಬಿಟ್ಟು RRB ಗ್ರೂಪ್ ಡಿ, ಪೊಲೀಸ್ ಪರೀಕ್ಷೆ, ಇನ್ಯಾವುದೇ ಪರೀಕ್ಷೆಗಾದರೂ ತಯಾರಿಯನ್ನು ನಡೆಸೋದು ಉತ್ತಮ ಆಗಿರ್ತದೆ. ನೆಕ್ಸ್ಟ್ ನೋಡೋದಾದರೆ ಕಾರವಾರ 97, ಕಾರವಾರದಲ್ಲಿ ಜಾಸ್ತಿ ಜನ ಅದಾರೆ ನೋಡ್ರಿ. ಮತ್ತು ಅದೇ ರೀತಿ ನೆಕ್ಸ್ಟ್ ಕೊಡಗು 96, 95, ಕೋಲಾರ, ಇದು ಕೊರ್ತಿ ಕೋಲಾರ ಅಲ್ಲ, KGF ಕೋಲಾರ, ನಿಮ್ಮದು ಬಿಜಾಪುರದಾಗ ಬರ್ತದೆ ರೀ ಕೊರ್ತಿ ಕೋಲಾರದವ್ರದ್ದು, 98, 97. ಇನ್ನು ನೆಕ್ಸ್ಟು ಕೊಪ್ಪಳ 98, 97, ಮಂಡ್ಯ 97, ಇನ್ನು ಅದೇ ರೀತಿ ಮಂಡ್ಯ ಕೂಡ 97 ಇದೆ. ಇನ್ನು ಮಂಗಳೂರು ಕೂಡ ಒಂದು 2 ಅಷ್ಟು ಅಭ್ಯರ್ಥಿಗಳು ಬಂದಾರ, 95, 96. ಮೈಸೂರು ಡಿವಿಷನ್ 97. ನೆಕ್ಸ್ಟ್ ಅದೇ ರೀತಿ ಮೈಸೂರು ನಂಜನಗೂಡು ಕೂಡ ಹೈಯೆಸ್ಟ್ ಪೋಸ್ಟ್ ಇದು. ಇಲ್ಲಿ 96, ಪುತ್ತೂರು ಕೂಡ 96 ಪ್ಲಸ್, 95 ಕಡಿಮೆ ಭಾಳ ಬಂದಾವ ರೀ. ಆ್ಯಕ್ಚುಲಿ ನೋಡಿದ್ರೆ ಇದು ಒಂದು ಅಂದಾಜಿನ ಮೇಲೆ ನೋಡಿದರೆ ಎಲ್ಲ ಕೂಡ 95 ಮಟ್ಟ ಬರಬೇಕು. ಅತಿ ಕಡಿಮೆ ಅಂದ್ರೆ ಇದೆ ನೋಡಿರಿ 94.
ಅದು ಮತ್ತು ಅಂಗವಿಕಲ ಅಭ್ಯರ್ಥಿ ಇದೈತಿ. ಆಲ್ಮೋಸ್ಟ್ ಎಲ್ಲ ಅದು ಅಂತ ಅನ್ಕೋತೀನಿ. ಇನ್ನೂ ಅದಾವೆ ರೀ. ಉಡುಪಿ 97. ಟೋಟಲಾಗಿ 236 ಅಭ್ಯರ್ಥಿಗಳ ಲಿಸ್ಟ್ ಬಿಟ್ಟಾರೆ. 1135ರಾಗ 4ನೇ ಲಿಸ್ಟಿಗೆ 236 ಅಂದ್ರೆ ಇನ್ನು ಮಿನಿಮಮ್ ಅಂದರೂ 5ನೇ ಲಿಸ್ಟಿಗೆ 200, 6ನೇ ಲಿಸ್ಟಿಗೆ ಕೂಡ 200 ಲೆವೆಲ್ ಬಟ್ಟ ಬರುವ ಸಾಧ್ಯತೆ ಐತ್ರಿ. ಈಗ ಇನ್ನು ಕಡಿಮೆ ಅಂದರೂ ಕೂಡ 5ರಿಂದ 6 ಲಿಸ್ಟ್ ಬರ್ತಾವೆ. ಆದಷ್ಟು 90ಕ್ಕಿಂತ ಕಡಿಮೆ ಸ್ಕೋರ್ ಇರೋರು ಏನಿದೆಯಲ್ಲ ನೀವು ಬೇರೆ ಹುದ್ದೆಗಳಿಗೆ ಪ್ರಾಕ್ಟೀಸನ್ನು ಮಾಡಿರಿ. PC ಓದ್ರಿ, SDA ಓದ್ರಿ. ಸ್ನೇಹಿತರೆ, ಒಂದು ಬೆಸ್ಟ್ ಹೇಳ್ತೀನಿ ಕೇಳ್ರಿ. ನಿಮ್ದು ಏನಾದರೂ 10th ಮುಗಿದಿತ್ತಪ್ಪ ಅಂದರೆ 10th ಮೇಲೆ ಯಾವುದಪ್ಪ ಅಂದ್ರೆ ನಿಮಗೆ ಕರೀದು ಈಗ ಪೊಲೀಸ್ ಕಾನ್ಸ್ಟೇಬಲ್ ಕರೀತಾರೆ. DAR ಅಂತ ಬರ್ತದೆ, CAR DR ಅಂತ ಬರ್ತದೆ ಇದು. ಅದೇ ರೀತಿ KSRP ಬರ್ತದೆ ನಿಮಗೆ. ಮತ್ತು ಇದ್ರೊಳಗೆ ಏನಾದರೂ ವಾರ್ಡರ್ ಅಂತ ಕರೀತಾರೆ, ಅದನ್ನು ಕೂಡ ಕರೆಯುವ ಸಾಧ್ಯತೆ ಐತಿ. ನಿಮ್ಮದು 2nd PUC ITI ಡಿಪ್ಲೊಮಾ ಮುಗಿತ್ತಂದ್ರೆ PUC ಮೇಲೆ ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರ್ತದೆ, SDA ಬರ್ತದೆ. ಡಿಗ್ರಿ ಮುಗಿತಂದ್ರೆ FDA ಬರ್ತದೆ. ಮತ್ತು ಅದ್ರ ಮೇಲೆ BEd ಐತಿ ಮುಗಿಸಿದ್ರೆ ಟೀಚರ್ ಪೋಸ್ಟ್ ಹೈಯೆಸ್ಟ್ ಕರೀತಾರೆ. 15ರಿಂದ 20,000 ಫಿಕ್ಸ್ ರೀ. ಇವಕ್ಕಾದರೂ ಪ್ರಾಕ್ಟೀಸನ್ನು ಮಾಡ್ಕೊರಿ. ಸ್ನೇಹಿತರೆ, ನಿಮ್ದೇನಾದರೂ ಈ ಸಾರಿ ಆಯ್ಕೆ ಆಗಿದ್ರೆ ಕಮೆಂಟ್ ಮೂಲಕ ಎಷ್ಟು ಸ್ಕೋರ್ ಆಗಿದೆ, ಯಾವ ಡಿಸ್ಟಿಕ್ ಅಂತೇಳಿ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.